ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂತಹ DG ಶಾಂತನಗೌಡ್ರೆ ಹಾಗೂ ಜಿಲ್ಲಾ ಅಧ್ಯಕ್ಷರಾದ HP ಮಂಜಪ್ಪನವರೇ, ಬ್ಲಾಕ್ ಅಧ್ಯಕ್ಷರಾದ HP ಶಿವಯೋಗಿ ಅವರೇ, R ನಾಗಪ್ಪನವರೇ, DG ವಿಶ್ವನಾಥ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಮಹಿಳಾ ಕಾಂಗ್ರೆಸ್ನವರೇ ಹಾಗೂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಪಕ್ಷದ ಎಲ್ಲ ಚುನಾಯಿತ ಹಾಗೂ ನಾಮನಿರ್ದೇಶಕ ಸದಸ್ಯರೇ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್, NSUI, ಸೇವಾದಳ, ಸಾಮಾಜಿಕ ಜಾಲತಾಣ ಹೀಗೆ ವಿಭಾಗಗಳ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಮತ ಬಾಂಧವರೇ, ಇಷ್ಟೊತ್ತು ಬಹಳ ತಾಳ್ಮೆಯಿಂದ ನೀವೆಲ್ಲರೂ ಕೂತ್ಕೊಂಡಿದ್ದೀರಾ. ಯಾರೇ ಭಾಷಣಕಾರರು ಬಂದರೂ ಕೂಡ ನಾನೇ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಬಹಳ ಒತ್ತಡ ಆಗ್ತಾ ಇದೆ ನನಗೆ ಏನು ಮಾತಾಡಬೇಕು ಅಂತ. ಮೊದಲನೇದಾಗಿ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಸೂರಗೊಂಡನ ಕೊಪ್ಪದಲ್ಲಿರುವಂತಹ ಸಂತ ಸೇವಾಲಾಲ್ ಅವರ ಜನ್ಮಸ್ಥಾನ, ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸೇವಾಲಾಲ್ ಅವರ ಒಂದು ಆಶೀರ್ವಾದ ಪಡ್ಕೊಂಡೆ ಬಹಳ ಚೆನ್ನಾಗಿ ಆ ಏರಿಯಾನ ಡೆವಲಪ್ ಮಾಡಿದ್ದೀರ. ಸುಮಾರು 35 ಎಕರೆ ಒಂದು ಪ್ರವಾಸೋದ್ಯಮವಾಗಿಯೇ ಡೆವಲಪ್ ಆಗ್ತಾ ಇದೆ. ನೋಡಿ ಬಹಳ ಸಂತೃಪ್ತಿ ಆಯಿತು ನನಗೂ ಕೂಡ. ನಂತರ ಹಿರೇಕಲ್ ಮಠಕ್ಕೆ ಹಾಗೂ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಕೂಡ ಹೋಗಿ ಬಂದಿದ್ದೀನಿ. ಇಲ್ಲಿ ಹೊನ್ನಾಳಿ ಬಂದ ತಕ್ಷಣ ಸಂಗಳ್ಳಿ ರಾಯಣ್ಣ ಹಾಗೂ ಕನಕದಾಸರ ಪ್ರತಿಮೆಗೆ ಕೂಡ ಮಾಲಾರ್ಪಣೆ ಮಾಡಿ ಬಂದಿದ್ದೀವಿ. ಸೊ ಒಟ್ಟಾಗಿ ಒಂದು ಶುಭ ಸೂಚನೆ ಬಂದಿದೆ. ಎಲ್ಲ ಕಾರ್ಯಕರ್ತರು, ಮುಖಂಡರು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಶಾಂತನಗೌಡರು ಹೇಳಿದ್ದಾರೆ, ಯಾರಿಗೂ ಕೂಡ ನಾನು ಫೋನ್ ಮಾಡಿಲ್ಲ, ಅವರೇ ಬಂದಿದ್ದಾರೆ ಅಂತ. ಸೊ ಈಗ ಮುಂದಿನ ದಿನ ಕೂಡ ಇನ್ನು 35 ದಿನ ಇದೆ. ಮತ ಚಲಾಯಿಸುವ ದಿನ ತನಕ ಕೂಡ ಇದೇ ಹುರುಪು, ಹುಮ್ಮಸ್ಸು, ಒಮ್ಮನಸ್ಸು ಇದ್ದು ನೀವೆಲ್ಲರೂ ಕೂಡ, ಅದು ಶುರುವಾದಾಗ ಭಾಷಣ 30,000 ಲೀಡ್ ಅಂದರು, ನಂತರ 40,000, ಆಮೇಲೆ 50,000 ಆಯಿತು. ಸೊ ಮತ ಗಟ್ಟೆಗೆ ಮತ ಕಾಯಬೇಕು ಎಲ್ಲರೂ ಕೂಡ. ಈಗ ನಾವು ದಾವಣಗೆರೆ ಕ್ಷೇತ್ರದಲ್ಲಿ ಎಲೆಕ್ಷನ್ ಮಾಡುವಾಗ ಅದೇ ಹೇಳ್ತೀವಿ, ಬ್ಲಾಕ್ ಲೆವೆಲ್ನಲ್ಲಿ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಬಹಳ ಕೆಲಸ ಇರುತ್ತೆ ಅದು. ಸೊ ನೀವು ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳನ್ನು ಮನವರಿಕೆ ಮಾಡಬೇಕಾಗಿದೆ. ಈಗ ಬಹಳಷ್ಟು ಮಹಿಳೆಯರಲ್ಲಿ ಗೊಂದಲ ಇದೆ. ಯಾಕಂದರೆ ಟಿವಿನಲ್ಲಿ ತೋರಿಸೋದೇ ಒಬ್ಬ ವ್ಯಕ್ತಿ, ಅವ್ರ ಮನಸ್ಸಿನಲ್ಲಿ ಅದೇ ವ್ಯಕ್ತಿ ಕೂತಿದೆ. ನಾನು 25 ವರ್ಷ ಆಯಿತು ಶಾಮನೂರು ಸೊಸೆಯಾಗಿ. ನಾನು ಕ್ಯಾನ್ವಸಿಂಗ್ ಶುರು ಮಾಡಿದಾಗ ನಾನು ಹೋಗಿ ಏನು ಹೇಳ್ತಿದ್ವಿ ಅಂದರೆ, ಇಂದ್ರಮ್ಮನ್ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ವಿ ಅಂತ. ಹೌದಾ? ಈಗ ಮತ್ತೆ ಆ ಕಾಲ ಬರಬೇಕು. ನಾವು ನೆಕ್ಸ್ಟ್ ಮತ ಕೇಳುವಾಗ ಕಾಂಗ್ರೆಸ್ ಪಕ್ಷ, ಇಂದ್ರಮ್ಮನ್ ಕಾಂಗ್ರೆಸ್ ಅಂತ ಮತ್ತೆ ಬರಬೇಕು. ಅದಾಗಬೇಕು ಅಂದರೆ ಇಲ್ಲಿ ಎಲ್ಲರೂ ಬದ್ಧರಾಗಿ, ಈ ಚುನಾವಣೆ ಒಂದು ನಿರ್ಣಾಯಕ ಚುನಾವಣೆ ಆಗಿದೆ. ಯಾಕೆ ಅಂದರೆ ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿ ದಾವಣಗೆರೆ ಕ್ಷೇತ್ರ ಇದೆ. ರೋಡು, ರೈಲು ಎಲ್ಲ ಕನೆಕ್ಷನ್ ಸರಿಯಾಗಿದೆ. ಈಗ ಬಾಕಿ ಇರೋದು ಒಂದೇ, ಅದೇನು ಹೇಳಿ? ಏರ್ಪೋರ್ಟ್. ಸೊ ಈಗ ಒಂದು ಏರ್ಪೋರ್ಟ್ ಆಗಬೇಕಾಗಿದೆ. ರೈತರ ಸಮಸ್ಯೆಗಳಿದೆ, ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಬೇಕು ಸರ್. ಅದು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ, ನಾನು ಶುರು ಮಾಡಿದ್ದು ಜಗಳೂರು ಕ್ಷೇತ್ರದಲ್ಲಿ, ನಂತರ ಹರಪನಹಳ್ಳಿಗೆ ಹೋಗಿ ಬಂದೆ, ಹೊನ್ನಾಳಿಗೆ ಹೋಗಿ ಬರ್ತಾ ಇದ್ದೀನಿ ಇವತ್ತು. ಸೊ ಎಲ್ಲ ಕಡೆ ಮಹಿಳೆಯರು ಅದನ್ನೇ ಕೇಳ್ತಾ ಇರೋದು, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೇಕು, ಉದ್ಯೋಗದ ಅವಕಾಶ ಬೇಕು ಅಂತ. ಇದ್ರ ಮನವರಿಕೆ ಕೂಡ ಇದೆ. ಹಾಗೂ ಇಲ್ಲಿ ಮುಖ್ಯವಾಗಿ ನಾನು ಫೆಬ್ರವರಿ 27ನೇ ತಾರೀಕು ವಿಶ್ವನಾಥ್ ಅವರು ಒಂದು ಫಂಕ್ಷನಿಗೆ ಕರೆದಿದ್ರು. ಅಲ್ಲಿ ಸದ್ಗುರು ಶಿವಯೋಗಿ ವಿಶ್ವರಾಧ್ಯ ಮಹಾಲಿಂಗ ಸ್ವಾಮೀಜಿಗಳವರ ಪಟ್ಟಾಧಿಕಾರ ಕಾರ್ಯಕ್ರಮ ಹಾಗೂ ಧರ್ಮ ಸಮಾವೇಶ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಆಗಿನ ಟೈಮ್ನಲ್ಲಿ ಲೀಡರ್ಸ್ ಎಲ್ಲ ಬಂದ್ಬಿಟ್ಟು, ಹೊನ್ನಾಳಿ, ನ್ಯಾಮತಿ ತಾಲೂಕಿನ ಲೀಡರ್ಸ್ ಅವತ್ತು ಬಂದಿದ್ರು. ಅವತ್ತೆಲ್ಲ ಪರಿಚಯ ಆಯಿತು. ಇಲ್ಲಿ ಮಹಿಳೆಯರು ಕೂಡ ಹೇಳಿದರು, ಪರಿಚಯ ಮಾಡಿಕೊಂಡಾಗ ನಾವು ನ್ಯಾಮತಿ ಭಾಗದವರು ಅಂತ ಹೇಳಿ. ಸೊ ಅಲ್ಲಿ ಚೀಲೂರು, ಬಾಗವಾಡಿ, ಅಲ್ಲಿ ತುಂಗಭದ್ರಾ ನದಿಗೆ ಒಂದು ಸೇತುವೆ ಕಟ್ಟುವ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದರು. ಅದೇ ರೀತಿ ಹೊಸಪೇಟೆ, ಮಂಗಳೂರು, ಇಲ್ಲಿ NH-26 ಅದನ್ನು ಕೂಡ ಡೆವಲಪ್ ಮಾಡಿರಿ ಅಂತ. ಹಾಗೂ ಬರಗಾಲದಲ್ಲಿ, ಬೇಸಿಗೆ ಸಮಯದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಬೇಡ್ದು ಅಂತ ತುಂಗಭದ್ರಾ ನದಿಗೆ ಒಂದು ತಡೆಗೋಡೆ ಕಟ್ಟುವಂತಹ ಕೆಲಸ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. ಇದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸ್ಕೂಲ್ಸ್ ಆಯಿತು, ಹೈಯರ್ ಇನ್ಸ್ಟಿಟ್ಯೂಷನ್ಸ್ ಆಯಿತು, ಜೊತೆಗೆ ಹಾಸ್ಟೆಲ್ ಫೆಸಿಲಿಟಿ ಇದನ್ನು ಕೂಡ ಮಾಡಬೇಕಾಗಿದೆ. ಆಮೇಲೆ ಹಾಸ್ಪಿಟಲ್ ಫೆಸಿಲಿಟಿ, ಸಾಮಾನ್ಯವಾಗಿ ಈಗ ಆ್ಯಂಬುಲೆನ್ಸ್ ಅನ್ನೋದು ಕೇವಲ ತಾಲೂಕು ಮಟ್ಟದ ಹಾಸ್ಪಿಟಲ್ನಲ್ಲಿ ಅಷ್ಟೇ ಇರುತ್ತೆ.
PHC ಲೆವೆಲ್ನಲ್ಲೂ ಕೂಡ ಅದರ ಅವಶ್ಯಕತೆ ಇದೆ. ಅದನ್ನು ಕೂಡ ಮನಗಂಡು ಆಗಿದ ಮೇಲೆ ಅದು ಮುಂದಿನ ದಿನ ನಿಮ್ಮೆಲ್ಲರ ಮೇಲೆ ಡಿಪೆಂಡ್ ಆಗಿದೆ. ಇಷ್ಟೆಲ್ಲ ನಾವು ಬರ್ಕೊಂಡು ಭಾಷಣ ಮಾಡ್ತೀವಿ, ಬಟ್ ಜೂನ್ 4ನೇ ತಾರೀಕಲ್ವಾ, ಜೂನ್ 4ನೇ ತಾರೀಕು ಎಲ್ಲ ರಿಸಲ್ಟ್ ನೋಡಿ ಮುಂದೆ ನಾವು ಈ ಪಟ್ಟಿ ಅನ್ನೋದು ಕೇವಲ ಪಟ್ಟಿ ಆಗಿರ್ಬೇಡು, ಇದು 5 ವರ್ಷದಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಇದ್ರ ಜೊತೆಗೆ ಒಬ್ರು ಹೇಳಿದ್ರು, ಪ್ರಭಾ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ. ನನ್ನ ಬಗ್ಗೆ ನಾನೇ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅಂತ. ಹಾಗೂ ನಾನು 25 ವರ್ಷದಿಂದ ಶಾಮನೂರು ಕುಟುಂಬದ ಸೊಸೆ, ಕಕ್ಕರಗೊಳದ ಮಗಳು. ನಮ್ಮ ಕ್ಯಾಂಡಿಡೇಟ್ಸ್ ಅಪ್ಪಾಜಿ ಮತ್ತು ಮಲ್ಲಿಕಾರ್ಜುನ್ ಅವ್ರ ಪರವಾಗಿ ಸುಮಾರು 8ರಿಂದ 10 ಎಲೆಕ್ಷನ್ ಕ್ಯಾನ್ವಸಿಂಗ್ ಮಾಡಿದ್ದೀನಿ. ಮತ್ತು ಹೊನ್ನಾಳಿ ಕ್ಷೇತ್ರದಲ್ಲೂ ಕೂಡ ಶಾಂತನಗೌಡ್ರ ಮಗಳು ವಾಣಿಯವ್ರ ಜೊತೆ, ಆಮೇಲೆ ಅವರೊಂದು ದೊಡ್ಡ ಪಡೆನೇ ಕಟ್ಕೊಂಡು ಹೋದ ಬಾರಿ, ಸಾರಿ ನಾನು ಅವಳಿಗೆ ಯಾವಾಗಲೂ ಮಗಳು ಅಂತೀನಿ ಸೊಸೆಗಿಂತ, ಯಾಕಂದ್ರೆ ಮಾತಾಡೋದೆಲ್ಲ ಅವ್ರ ಮಾವನ ಥರನೇ ಇದ್ದಾಳೆ. ಸೊ ಅಷ್ಟು ಜನ ಬಳಕೆ ಇದೆ. ಸೊ ವಾಣಿಯವ್ರ ಜೊತೆ ಸೇರ್ಬಿಟ್ಟು ಮತಯಾಚನೆ ಮಾಡಿದ್ವಿ. ಸುಮಾರು 4ರಿಂದ 5 ದಿನ ಉಮ್ಮಣ್ಣರು ಇದ್ದಾರೆ, ಅವ್ರ ಮನೆಗೂ ಹೋಗಿದ್ದು ಎಲ್ಲ ನೆನಪುಗಳಿದೆ. ಈಗ ಹೋದ ಬಾರಿ MP ಎಲೆಕ್ಷನ್ ಮಿಸ್ ಆಯಿತು, ಇಲ್ಲದ್ರೆ ಅದನ್ನು ಒಂದು ಬಾಂಧವ್ಯ ಅದೇ ರೀತಿ ಇರೋದು ಅಂತ. ಜೊತೆಗೆ ಇಲ್ಲಿ ಕ್ಯಾನ್ವಸಿಂಗ್ ಮಾಡೋದ್ರ ಜೊತೆಗೆ ನಮ್ಮ ಮನೆಗೆ ಯಾರೇ ಕೂಡ ದಾವಣಗೆರೆ ಉತ್ತರ ದಕ್ಷಿಣ ಗ್ರಾಮೀಣ ಭಾಗದಿಂದ ಕೂಡ ಜನರು ಬಂದರೆ, ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಆಗಿದ್ದಾರೆ. ಸೊ ವಾರದಲ್ಲಿ 3ರಿಂದ 4 ದಿನ ಬೆಂಗಳೂರಲ್ಲಿ ಇರಬೇಕಾಗುತ್ತೆ. ಉಳಿದಂಥ ಸಮಯ ನಾನಿರ್ತೀನಿ. ಸೊ ನಾನೆಲ್ಲ ಅಲ್ಲಿರುವಂಥ ಕ್ಷೇತ್ರದ ಜನರಿಗೆ ಗೊತ್ತಿದೆ. ನಾವು ಏನೇ ಸಮಸ್ಯೆ ಇಟ್ಕೊಂಡು ಹೋದ್ರೂ, ಅದು ಆಸ್ಪತ್ರೆ ಸಮಸ್ಯೆ ಇರ್ಬೋದು, ಅಥವಾ ವಿದ್ಯಾಸಂಸ್ಥೆಯಲ್ಲಿ ಒಂದು ಸ್ಕೂಲ್ ಫೀಸ್ ಕಡಿಮೆ ಮಾಡೋದು, ಇನ್ನು ನಮ್ಮ SSK ಟ್ರಸ್ಟ್ ಮೂಲಕ ಕೂಡ ಆರೋಗ್ಯ ಸೇವೆ ಬೇಕು ಅಂದರೆ, ಅಥವಾ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದರೆ, ಅವ್ರ ಮನೆಗೆ ಬಂದರೆ ಒಬ್ಬರಿದ್ದಾರೆ, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ, ಅವ್ರ ಸಮಸ್ಯೆಗೆ ಒಂದು ಸರಿಯಾದ ಪರಿಹಾರ ಸಿಗುತ್ತೆ ಅಂತ ದಾವಣಗೆರೆ ಕ್ಷೇತ್ರಕ್ಕೆ ಆ ಭರವಸೆ ಇದೆ. ಸೊ ಇದು ನನ್ನ ವ್ಯಕ್ತಿತ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ 8 ಕ್ಷೇತ್ರದ ಜನರು ಕೂಡ ಯಾರೇ ಬಂದರೂ ನಮ್ಮ ಮನೆ ಬಾಗಿಲು, ಮನಸ್ಸಿನ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಆಲಿಸುವಂತಹ ಕಿವಿ ಹಾಗೂ ಕ್ರಿಯಾಶೀಲರಾಗಿ ಮಾಡುವಂತಹ ಒಂದು ನಿಷ್ಠ ಮನಸ್ಸು ನನ್ನಲ್ಲಿದೆ. ಆ ಒಂದು ಕ್ರಿಯಾಶೀಲತೆಗೆ ನೀವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿದ್ರೆ ಮಾತ್ರ ಇದು ಮತಗಳಾಗಿ ಒಂದು ಒಳ್ಳೆ ಬಹುಮತದಿಂದ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಹಾಗೂ SSK ಟ್ರಸ್ಟ್ ಮೂಲಕ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಒಂದು ರೋಗಿಗಳಿಗೆ ಉಚಿತವಾಗಿ ಡಯಾಲಿಸಿಸ್, ಇಲ್ಲಿಯವರೆಗೆ ಸುಮಾರು 16,000 ಉಚಿತ ಡಯಾಲಿಸಿಸ್ ಕೊಟ್ಟಿದ್ದೀವಿ. ಒಮ್ಮೆ ಡಯಾಲಿಸಿಸ್ ಮಾಡಬೇಕು ಅಂದರೆ ಸುಮಾರು 2,000 ಖರ್ಚು ಬೀಳುತ್ತೆ. ಸೊ ಈ ರೀತಿ ಪ್ರತಿ ತಿಂಗಳು 500 ಫ್ರೀ ಸೈಕಲ್ಸು, ಆಮೇಲೆ ಉಚಿತವಾಗಿ ಡೆಲಿವರಿ, ಕಣ್ಣಿನ ಪೊರೆ ಚಿಕಿತ್ಸೆ, ಹಾಗೂ ನಮ್ಮ ಗ್ರಾಮಾಂತರ ಭಾಗದಲ್ಲಿರುವಂತಹ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅವರಲ್ಲಿ ಕಂಪ್ಯೂಟರ್ ಸ್ಕಿಲ್ ಡೆವಲಪ್ಮೆಂಟು, ಆಮೇಲೆ ಲೀಗಲ್ ಅವೇರ್ನೆಸ್ಸು, ಜೊತೆಗೆ ಒಂದು ಲೈಫ್ ಸ್ಕಿಲ್ ಪ್ರೋಗ್ರಾಮ್ ಅಂತ ಕೂಡ ಮಾಡ್ತಾ ಇದ್ದೀವಿ. ಹಾಗೂ ಇದು ಪ್ರೈಮರಿ ಆಮೇಲೆ ಮಿಡಲ್ ಸ್ಕೂಲ್ ಮಕ್ಕಳು, ಅಂದರೆ 8ನೇ ಕ್ಲಾಸ್ಗಿಂತ ಕೆಳಗಿರುವಂತಹ ಮಕ್ಕಳಿಗೂ ಕೂಡ ಡೆಂಟಲ್ ಹೆಲ್ತ್ ಚೆಕಪ್ ಮಾಡಿ. ಈಗ ನಮ್ಮ ಪ್ರೋಗ್ರಾಮ್ಸ್ ಯಾವ ರೀತಿ ಇದೆ ಅಂದರೆ, ಒಂದು ಶಾಲೆಯಲ್ಲಿ 400 ಮಕ್ಕಳಿದ್ದಾರೆ ಅಂದ್ಕೊಳ್ಳಿ, ನಮ್ಮ ಟೀಮ್ ಹೋಗ್ಬಿಟ್ಟು ಅಲ್ಲೂ 400 ಮಕ್ಕಳದು ಡೆಂಟಲ್ ಸ್ಕ್ರೀನಿಂಗ್ ಮಾಡುತ್ತೆ. ಜೊತೆಗೆ ಅವರಿಗೆ ಎಜುಕೇಷನ್ ಕೊಡ್ತೀವಿ, ಯಾವ ರೀತಿ ನೀವು ಬ್ರಷ್ ಮಾಡಬೇಕು. ಇಲ್ಲೆಲ್ಲ ಎಷ್ಟು ದೊಡ್ಡವರಿದ್ದೀವಿ, ಒಂದು ಬ್ರಷ್ ಮಾಡುವಾಗ ಎಷ್ಟು ಪೇಸ್ಟ್ ಹಚ್ಕೋಬೇಕು ಅಂತ ದಯವಿಟ್ಟು ಹೇಳ್ತೀರಾ? ಎಷ್ಟು ಪೇಸ್ಟ್ ಹಚ್ಕೋಬೇಕು? ಆಗ ಇಷ್ಟು ಉದ್ದ ಪೇಸ್ಟ್ ಹಚ್ಕೊತಾರೆ, ಬಟ್ ಆ್ಯಕ್ಚುಲಿ ನಾವು ಹಚ್ಕೋಬೇಕಾಗಿರೋದು ಕೇವಲ ಶೇಂಗಾ ಬೀಜ ಗಾತ್ರದಷ್ಟು. ಇದು ಸಣ್ಣ ವಿಷಯ, ಆದರೆ ಇದನ್ನ ಕೂಡ ಆ ಮಕ್ಕಳಿಗೆ ನಾವು ಬೆಳೆಯೋ ವಯಸ್ಸಿನಲ್ಲೇ ಮನವರಿಕೆ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ನಮ್ಮ SSK ಟ್ರಸ್ಟ್ನ ಪ್ರತಿಯೊಂದು ಕಾರ್ಯಕ್ರಮನೂ ಮಾಡ್ತಾ ಇದ್ದೀವಿ. ಸೊ ಇದೇ ಒಂದು ಸಿಸ್ಟಮ್ಮು ನನ್ನ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಲಿಕ್ಕೋಸ್ಕರ ಈ ಒಂದು ಎಕ್ಸಾಂಪಲ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತು ಈಗ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು, ಯಾವ ಪಕ್ಷ ಈ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೆ ನಿಮಗೆ ಅನ್ನೋದು ಕ್ಲಿಯರ್ ಆಗಿ ನಾವು ಹೇಳ್ಬೇಕಾಗುತ್ತೆ. ಎಲ್ಲ ಮಹಿಳಾ ಕಾಂಗ್ರೆಸ್ನಲ್ಲೂ ನಾವು ಇದ್ದೀರಾ ಇಲ್ಲಿ,
ಸೊ ದಯವಿಟ್ಟು ನೀವು ಮನೆ ಮನೆಗೆ ಹೋಗ್ಬಿಟ್ಟು ಯುವ ನಿಧಿ ಯೋಜನೆ ಆಯಿತು, ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ ಇದ್ದಾವೆ. ಇದನ್ನೆಲ್ಲದೂ ಕೂಡ ಅವರಿಗೆ ಯಾವ ಪಕ್ಷದಿಂದ ಬರ್ತಾ ಇದೆ ಅಂತ ಹೇಳಬೇಕು. ಈಗ ಹೊನ್ನಾಳಿ ಒಂದೇ ಕ್ಷೇತ್ರಕ್ಕೆ ನಾವು ನೋಡಿದರೆ ಸುಮಾರು 14 ಕೋಟಿ ಅಮೌಂಟ್ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ಗ್ಯಾರಂಟಿ ಸ್ಕೀಮಿಗೆ ಬರ್ತಾ ಇದೆ. 14 ಕೋಟಿ ಬರ್ತಾ ಇದೆ. ಆಮೇಲೆ ಜಗಳೂರಿಗೆ ಸುಮಾರು 14 ಕೋಟಿ, ಅದೇ ರೀತಿ ಹರಪನಹಳ್ಳಿಗೆ ಸುಮಾರು 22 ಕೋಟಿ ಬರ್ತಾ ಇದೆ. ಸೊ ನೀವು ನುಡಿದಂತಹ ನಡೆಯುವಂತಹ ಸರ್ಕಾರ ಕೊಡ್ತೀರಾ ಅಥವಾ 25 ವರ್ಷ ಒಬ್ಬ ವ್ಯಕ್ತಿಗೆ ಕೇಂದ್ರದಲ್ಲಿರುವಂತಹ ವ್ಯಕ್ತಿಯನ್ನು ನೋಡಿ ಓಟ್ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ ಅವರ ಕೆಲಸಗಳಿಗೆ, ಅವರ ಅಭಿವೃದ್ಧಿ ಕೆಲಸಗಳಿಗೆ ಓಟ್ ಹಾಕ್ತದಿಲ್ಲ, ಕೇವಲ ಸೆಂಟ್ರಲ್ ಲೀಡರ್ಶಿಪ್ ನೋಡಿ ಓಟ್ ಹಾಕ್ತಾ ಇದ್ದಾರೆ. ಇದನ್ನ ಸ್ವಲ್ಪ ಎಳೆಗಳನ್ನ ಬಿಡಿಸಿ ನೀವು ಹೇಳಬೇಕಾಗಿದೆ. ಸುಮ್ಮನೆ ನಮ್ಮ ಪಕ್ಷ ಗ್ಯಾರಂಟಿ ಯೋಜನೆ ಕೊಟ್ಟಿದೆ ಹಾಕ್ರಿ ಅನ್ನೋದಕ್ಕಿಂತ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು 5 ರಿಂದ 10 ನಿಮಿಷ ನೀವು ಕಾಲ ಕಳೆದು ಅವರಿಗೆ ಮನವರಿಕೆ ಮಾಡಬೇಕಾಗಿದೆ ಗ್ಯಾರಂಟಿ ಯೋಜನೆ ಬಗ್ಗೆ. ಹಾಗೂ ನಾವು 25 ವರ್ಷ ಒಬ್ಬ ವ್ಯಕ್ತಿಗೆ ಓಟ್ ಕೊಟ್ಟು ಎಷ್ಟು ಅಭಿವೃದ್ಧಿ ಆಗಿದೆ. ಈಗ ನಾನು ಅದನ್ನೇ ಕೇಳ್ತೀನಿ, ಈ ವರ್ಷ ನಮಗೆ ಕೊಡಿ, ಮುಂದಿನ 5 ವರ್ಷ ಶಾಂತನಗೌಡರು ಹೊನ್ನಾಳಿಯಲ್ಲಿ ಮಲ್ಲಿಕಾರ್ಜುನ ಅವರು ಉಸ್ತುವಾರಿ ಸಚಿವರಾಗಿ ನಾನು ಆಯ್ಕೆ ಆದರೆ ನಾನು ಲೋಕಸಭೆ ಸದಸ್ಯ ಆಗಿ ಯಾವ ಒಂದು ವೇಗದಲ್ಲಿ ಇಡೀ ದಾವಣಗೆರೆ ಲೋಕಸಭೆ ಕ್ಷೇತ್ರದ ಅಭಿವೃದ್ಧಿಯನ್ನ ತೆಗೆದುಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಬಹಳ ಚೆನ್ನಾಗಿರುತ್ತೆ. ಈ ಅವಕಾಶ ನಿಜ ಆಗಬೇಕು ಅಂದರೆ ಈ ಸೇರಿರುವಂತಹ ಪ್ರತಿಯೊಬ್ಬರು ಕೂಡ ಒಂದೊಂದು ಓಟು ಮುಖ್ಯ. ಈಗ ತಾನೇ ಹೇಳ್ತಾ ಇದ್ರು, ಒಂದು ಕುಟುಂಬದಲ್ಲಿ 5 ಓಟ್ ಇದ್ರೆ 2 ಇವರಿಗೆ 2 ಅವರಿಗೆ ಅಂತ. ಇದು ಬಿಡಬೇಕು. ನಮ್ಮ ಈಗ ಅಪ್ಪಾಜಿಯವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇದು ನನಗೂ ಭಾಳ ಬೇಜಾರಾಗಿದೆ. ನಾನು ಎಲ್ಲ ಪ್ರೆಸ್ನವ್ರು ಇದ್ದೀರಲ್ವ, ಎಲ್ಲ ಪ್ರೆಸ್ನವರು, ಅದು ನೀವು ಪ್ರೆಸ್ನವರು ಭಾಳ ಚೆನ್ನಾಗಿ ಎಡಿಟ್ ಮಾಡಿ ಹಾಕ್ಬಿಡ್ತೀರ, ಸಂಪೂರ್ಣ ಕಾಂಟೆಕ್ಸ್ಟ್ ನೀವು ವಿವರ ಕೊಡೋದಿಲ್ಲ. ಅದು ಈಗ ನ್ಯಾಷನಲ್ ನ್ಯೂಸ್ ಆಗಿಬಿಟ್ಟಿದೆ, ಒಂಥರ ಮಹಿಳಾ ಶಕ್ತಿ, ಮಹಿಳಾ ಸಬಲೀಕರಣ ಅನ್ನೋ ಲೆವೆಲಿಗೆ ಹೋಗ್ಬಿಟ್ಟಿದೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ನಾನು ಮಹಿಳೆ, ನಮ್ಮ ಮಾವನವ್ರು ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಕಾಶಕ್ಕಿಂತ ಕಾರ್ಯಕರ್ತರ ಒಂದು ಒತ್ತಡ, ಈ ರೀತಿಯ ವ್ಯಕ್ತಿ ಬೇಕು ನಮಗೆ, ಈ ರೀತಿ ಕ್ರಿಯಾಶೀಲರಾಗಿ ದಾವಣಗೆರೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇಡೀ ಡಿಸ್ಟ್ರಿಕ್ಟ್ನಲ್ಲೂ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಇದೆ ಇವರಿಗೆ ಅಂತ ಜನರ ವಿಶ್ವಾಸಕ್ಕೆ ಇವತ್ತು ನನಗೆ ಕ್ಯಾಂಡಿಡೇಚರ್ ಸಿಕ್ಕಿದೆ. ಸೊ ಆದ್ರಿಂದ ಅಪ್ಪಾಜಿ ಹೇಳಿರೋದು ಒಂದೇ ರೀತಿ. ಯಾಕಂದ್ರೆ ಮಾಧ್ಯಮದವರು ಹೋಗಿ ಮೈಕ್ ಇಟ್ಬಿಡ್ತೀರ, 10-15 ಮೈಕ್ ಮುಂದೆ ಇಟ್ಬಿಡ್ತೀರ. ನೀವು ಕೇಳಿದ ಪ್ರಶ್ನೆ ಏನು, ಗಾಯತ್ರಿ ಸಿದ್ದೇಶ್ ಅವರಿಗೆ ಕೇಳಿದ್ದು, ನೀವು ಗೆದ್ದ ಮೇಲೆ ಏನು ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ವಿ. ಅದಕ್ಕೆ ಅವ್ರ ಉತ್ತರ ಏನಿತ್ತು, ನಂದು ಒಂದೇ ಆಸೆ, ಮೋದಿಜಿ ಅವ್ರು ಗೆಲ್ಲಬೇಕು, 400 ಪಾರ್ ಆಗಬೇಕು ಅಂತ ಹೇಳಿ ನಾನು ಕಮಲವನ್ನು ತಗೊಂಡೋಗಿ ಮೋದಿಜಿ ಅವರಿಗೆ ಅರ್ಪಣೆ ಮಾಡ್ತೀನಿ ಅಂತ. ಇದು ಒಂದೇ ಸೆಂಟೆನ್ಸಿಗೆ ಅಪ್ಪಾಜಿ ಉತ್ತರ ಕೊಟ್ಟಿರೋದು. ಅವ್ರ ಪೂರ್ತಿ ವ್ಯಕ್ತಿತ್ವದ ಮೇಲೆ ಉತ್ತರ ಕೊಟ್ಟಿಲ್ಲ ಅಪ್ಪಾಜಿ. ಅಪ್ಪಾಜಿ ಕೊಟ್ಟಿರೋ ಉತ್ತರ ಕೇವಲ ಇದು ಒಂದೇ ಸೆಂಟೆನ್ಸು, ನಾನು ಕಮಲ ತಗೊಂಡೋಗಿ ಅವರಿಗೆ ಅರ್ಪಿಸ್ತೀನಿ ಅಂತ. ಒಂದು ಕಮಲ ತಗೊಂಡೋಗಿ ಅರ್ಪಿಸೋದು ಅಂದ್ರೆ ಏನು, ಒಂದು ಜವಾಬ್ದಾರಿಯುತವಾದ ಸ್ಥಾನ. MP ಕ್ಯಾಂಡಿಡೇಟ್ ಅಂದ್ರೆ ಅದು ದೊಡ್ಡ ಜವಾಬ್ದಾರಿ. ನನಗೆ ಫಸ್ಟ್ MP ಟಿಕೆಟ್ ಬಂದಿದೆ ಅಂದ್ರೆ ಬಹಳನೇ ಹೆದರಿಕೆ ಆಯ್ತು, ಯಾಕಂದ್ರೆ ಇದು ದೊಡ್ಡ ಜವಾಬ್ದಾರಿ. 8 ಕ್ಷೇತ್ರ, 16 ಲಕ್ಷ ಮತದಾರರಿದ್ದಾರೆ. ಸೊ ಅದರಿಂದ ಇದು ಒಂದು ದೊಡ್ಡ ಜವಾಬ್ದಾರಿ. ಅದಕ್ಕೆ ಅಪ್ಪಾಜಿಯವರು ಉತ್ತರ ಕೊಟ್ಟಿದ್ದು ಕಂಪ್ಯಾರಿಸನ್ ಕ್ಯಾಂಡಿಡೇಟ್ನಲ್ಲಿ. ನಮ್ಮ ಕ್ಯಾಂಡಿಡೇಟ್ ನೋಡಿ 5 ವರ್ಷದಿಂದ SSK ಟ್ರಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ, ವಿದ್ಯಾವಂತರಿದ್ದಾರೆ. ಸೊ ಆ ಕಂಪ್ಯಾರಿಸನ್ ಮೇಲೆಗೆ ಹೇಳಿದ್ದಾರೆ ಹೊರತು ಮಹಿಳೆಯರನ್ನ ಅಗೌರವಿಸಬೇಕು ಅಂತ ಎಂದೂ ಕೂಡ ಅವ್ರ ಮನಸ್ಸಿನಲ್ಲಿಲ್ಲ. ದಯವಿಟ್ಟು ಇದನ್ನ ನೀವೆಲ್ಲರೂ ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಆದ್ರಿಂದ ಅವ್ರು ಹೇಳಿದ್ದಷ್ಟೇ, ಕ್ಯಾಂಡಿಡೇಟ್ ಕಂಪೇರ್ ಮಾಡಿದ್ದಾರೆ, ಅವರು ಕ್ರಿಯಾಶೀಲರಾಗಿದ್ದಾರೆ, ಕೆಲಸ ಮಾಡ್ತಾರೆ, ದಾವಣಗೆರೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತ ಕಂಡಿದ್ರೆ ನೀವು ಈ ವ್ಯಕ್ತಿ ವೋಟ್ ಮಾಡಬೇಕು ಅಂತ ಅಪ್ಪಾಜಿ ಹೇಳಿರೋ ಸಾರಾಂಶ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಎಲ್ಲ ನಾನು ಐ ಥಿಂಕ್ ಶಾಂತನಗೌಡರು ಸುಮಾರು ಪಾಯಿಂಟ್ಸ್ ಹೇಳಿದ್ದಾರೆ. ಹೇಳಬೇಕಾಗಿರೋದಿಷ್ಟೇ, ಬಿಸಿಲು ಜಾಸ್ತಿ ಇದೆ, ಅದರಿಂದ ತಮ್ಮ ಹೊತ್ತಿನಲ್ಲಿ ಇಷ್ಟು ಮನೆ ಅಂತ ಜವಾಬ್ದಾರಿ ಹಂಚ್ಕೊಂಡು ಯುವ ಕಾಂಗ್ರೆಸ್ ಇದೆ, ಮಹಿಳಾ ಕಾಂಗ್ರೆಸ್ ಇದ್ದಾರೆ. ಸೊ ನೀವೆಲ್ಲರೂ ಕ್ರಿಯಾಶೀಲರಾಗಿ ಕೆಲಸ ಮಾಡಿದರೆ ನಮ್ಮ ದಾವಣಗೆರೆ ಕ್ಷೇತ್ರದ ಧ್ವನಿಯಾಗಿ
ನಾನು ಡೆಫಿನೆಟ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಪಾರ್ಲಿಮೆಂಟ್ನಲ್ಲಿ ಏನೇನು ಅನುದಾನ ಬರಬೇಕು ಅದನ್ನೆಲ್ಲ ತಗೊಂಡು ಬಂದು ಒಂದು ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.